ಸ್ನೇಹಿತರೆ ನಮಸ್ಕಾರ. ಇವತ್ತು ಡಿಫ್ರೆಂಟ್ ಆಗಿ ಚಿಕನ್ ಉಪ್ಪಿನಕಾಯಿ ಏನು ಹೇಳಿ, ಚಿಕನ್ ಉಪ್ಪಿನಕಾಯಿ ಬಿಸಿ ಬಿಸಿ ಅನ್ನ ಇಟ್ಕೊಂಡು ತಿಂದರೆ ಸೂಪರ್ ಕಂಡ್ರಿ. ಬಿಸಿ ಬಿಸಿ ಅನ್ನ, ಚಿಕನ್ ಉಪ್ಪಿನಕಾಯಿ. ಚಿಕನ್ ಉಪ್ಪಿನಕಾಯಿ ಅಂದರೆ ಇದು ಒನ್ ಟೈಮ್ಗೆ ಅಷ್ಟೇ ತಾನೇ, ಇಡಕ್ಕೆಲ್ಲ ಆಗಲ್ಲ. ಇಲ್ಲ, ಇಟ್ಕೋಬೋದು ಸರ್, 10 days ಇಟ್ಕೋಬೋದು. ಹೌದಾ? ಆರಾಮಾಗಿ 10 ದಿನ ಸ್ಟೋರೇಜ್ ಮಾಡ್ಕೋಬೋದು. ಸಿಂಪಲ್ ರೆಸಿಪಿ, ಬರೀ 10 ನಿಮಿಷದಲ್ಲಿ ಮಾಡುವಂಥ ಅಡುಗೆ. 10 ನಿಮಿಷದಲ್ಲಿ ಮಾಡುವಂಥ ಅಡುಗೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಚಿಕನ್ ಉಪ್ಪಿನಕಾಯಿ ಅಂತ ಫಸ್ಟ್ ಟೈಮ್. ಹೌದು, ಚಿಕನ್ ಉಪ್ಪಿನಕಾಯಿ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ, ಅದ್ಭುತ. ಹೌದು, ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಫುಲ್ ಮಾರ್ಕ್ಸ್. ಚಿಕನ್ ಬಂದು ಬೋನ್ಲೆಸ್ ಚಿಕನ್ ತಗೊಳ್ಳಿ. ಚಿಕನ್ ಪೀಸಸ್ ಬಂದು ಚಿಕ್ಕ ಪೀಸ್ ಇರಲಿ, ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಮಿನಿಮಮ್ 15 ನಿಮಿಷ ಸೈಡ್ಗೆ ಇಡಿ. ಒಂದು ಬಾಣಲಿಯಲ್ಲಿ ಧನಿಯಾ ಕಾಳು ಸ್ವಲ್ಪ ಜಾಸ್ತಿ ಇರಲಿ, 3 ಸ್ಪೂನ್ ಧನಿಯಾ ಕಾಳು ಇರಲಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತ್ಯ, ಚಕ್ಕೆ, ಲವಂಗ, ಸ್ವಲ್ಪ ಅಷ್ಟನ್ನು ಕ್ಲೀನಾಗಿ ಹುರ್ಕೊಂಡು ಪುಡಿ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿರೋ ಚಿಕನ್ನ ಬಾಣಲಿಗೆ ಇಟ್ಟು ಸ್ವಲ್ಪ ಚಿಕನ್ನಲ್ಲಿರುವಂಥ ನೀರಲ್ಲಿ ಆಚೆ ಬಂದಮೇಲೆ ಕ್ಲೀನಾಗಿ ಚಿಕನ್ನ ಸೈಡ್ಗೆ ತಿಕ್ಕೊಳ್ಳಿ. ಬಿಸಿ ಕಾಯುವ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ಎಣ್ಣೆಯಲ್ಲಿ ಕ್ಲೀನಾಗಿ ಚಿಕನ್ನ ಫ್ರೈ ಮಾಡಿ, ಫ್ರೈ ಆದಮೇಲೆ ಒಂದು 50% ಮಾತ್ರ ಬೇಯಿಸ್ಕೊಳ್ಳಿ. ಆ ಚಿಕನ್ ಎತ್ತಿ ಒಂದು ಪ್ಲೇಟಲ್ಲಿ ಸೈಡ್ಗೆ ಇಟ್ಕೊಳ್ಳಿ. ಅದೇ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚಿಕನ್ ಮತ್ತೆ ಒಂದು ಸಲ ಎಣ್ಣೆಯಲ್ಲಿ ಚಿಕನ್ ಹಾಕಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ರುಬ್ಬಿರುವಂಥ ಪುಡಿ ಹಾಕಿ ಮಿನಿಮಮ್ 10 ನಿಮಿಷ ಕ್ಲೀನಾಗಿ ಬೇಯಿಸ್ಕೊಳ್ಳಿ. ರೆಡಿ ಆಯಿತು ಚಿಕನ್ ಉಪ್ಪಿನಕಾಯಿ. ಸಿಂಪಲಾಗಿ ಮಾಡ್ಕೋಬೋದು. ಸ್ಟವ್ ಮುಂದೆ ನಿಂತಿರುವಾಗ ಲಬ್ಬಿಂದ ಕುಕ್ ಮಾಡಿ ಸುಮಾರಾಗಿ ಅಡುಗೆಯನ್ನು ಸೂಪರಾಗಿರುತ್ತೆ. ಮಜಾ ಮಾಡಿ.